ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಈಗ ಕಾನೂನು ತೊಡಕನ್ನ ಎದುರಿಸ್ತಾ ಇದೆ. ಬೆಂಗಳೂರಿನ HMT ಕಾರ್ಖಾನೆ ಬಳಿ ಬೃಹತ್ ಸೆಟ್ ನಿರ್ಮಾಣ ಮಾಡಿ ತಿಂಗಳುಗಳ ಕಾಲ ಸಿನಿಮಾದ ಶೂಟಿಂಗ್ ಮಾಡಲಾಗಿತ್ತು. ಆದರೆ ಇತ್ತೀಚೆಗೆ ಟಾಕ್ಸಿಕ್ ಸಿನಿಮಾ ತಂಡ ಸೆಟ್ ನಿರ್ಮಾಣ ಮಾಡಲು ಮರಗಳನ್ನು ಕಡಿದು ನಾಶ ಮಾಡಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ವಕೀಲರೊಬ್ಬರು ಮೊದಲಿಗೆ ಈ ಬಗ್ಗೆ ದೂರು ನೀಡಿದ್ರು. ಇತ್ತೀಚೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ HMT ಕೆಲ ನಿಯಮಗಳನ್ನು ಮುರಿದಿದೆ ಎಂಬ ಆರೋಪವೂ ಕೇಳಿ ಬಂದಿತ್ತು. ಇದೀಗ ಟಾಕ್ಸಿಕ್ ಸಿನಿಮಾ ನಿರ್ಮಾಪಕರ ವಿರುದ್ಧ FIR ದಾಖಲಾಗಿದೆ. ಮರಗಳನ್ನು ಕಡಿದ ಆರೋಪದಲ್ಲಿ ನ್ಯಾಯಾಲಯದ ಸೂಚನೆಯಂತೆ ಟಾಕ್ಸಿಕ್ ಸಿನಿಮಾದ ನಿರ್ಮಾಣ ಸಂಸ್ಥೆಗಳಾದ KVN ಹಾಗೂ ಯಶರ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ವಿರುದ್ಧ FIR ದಾಖಲಾಗಿದೆ. ಇನ್ನು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಹಾಗೂ HMT ಲಿಮಿಟೆಡ್ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಅರಣ್ಯ ಕಾಯ್ದೆಯ ಅಡಿಯಲ್ಲಿ FIR ದಾಖಲಾಗಿದ್ದು ಆರೋಪಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಈಶ್ವರ್ ಖಂಡ್ರೆ, ಕಾನೂನು ಎಲ್ಲರಿಗೂ ಒಂದೇ, ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಕೇಸ್ ರಿಜಿಸ್ಟರ್ ಆಗಿದೆ. ಇವತ್ತು JMFC ಕೋರ್ಟ್ ನ ಪರವಾನಗಿ ತೆಗೆದುಕೊಂಡು ಅಲ್ಲಿ ಯಾರ್ಯಾರು ಮರ ಕಡಿದಿದ್ದಾರೆ, ಮರ ಕಡಿದವ್ರ ಮೇಲೆ FIR ಆಗಿದೆ. ತನಿಖೆ ನಡೀತಾ ಇದೆ. ತನಿಖೆ ಆದ್ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ, ಮುಂದಿನ ಕ್ರಮ ಆಗುತ್ತೆ. ಕ್ರಮ ಆಗುತ್ತಾ? ಯಾಕಂದ್ರೆ ಚಿತ್ರೀಕರಣದ್ದು ತಪ್ಪು FIR ಆಗಿದೆ ಅಲ್ಲ. ಮತ್ತೆ ಈಗ ನಾವು ಏನು ನಿಯಮ ಪ್ರಕಾರ JMFC ಕೋರ್ಟ್ ನ ಪರವಾನಗಿ ತೆಗೆದುಕೊಂಡು ನಮ್ಮ ಅಧಿಕಾರಿಗಳು FIR ಹಾಕಿದ್ದಾರೆ. ಮರ ಕಡಿದಿದ್ದು ಯಾರೋ ಅನ್ನೋದ್ರ ಬಗ್ಗೆ ಚಿತ್ರ ತಂಡದವ್ರು ಕಡಿದಿದ್ದಾರೆ. ಅದಕ್ಕೆ ಅಲ್ಲಿ 3 ಮೇಲೆ FIR ಆಗಿದೆ. ಟಾಕ್ಸಿಕ್ ಇರ್ಬೋದು, ಇನ್ನೊಂದಿಬ್ಬರು ಇರ್ಬೋದು. ಅವು ಕಂಪನಿಗಳ ಮೇಲೆ ಇವತ್ತು FIR ಆಗಿದೆ. ತನಿಖೆ ಆಗ್ತದೆ. ಅಲ್ಲಿ ಅಪರಾಧ ಅಂತೂ ಆಗಿದೆ. ಮರ ಅಂತೂ ಕಡಿತಲೇ ಆಗಿದೆ. ಮರಗಳ ಕಡಿತಲೇ ಆಗಿದ ನಂತರ ತನಿಖೆ ಮಾಡಿ ಮುಂದಿನ ಕ್ರಮ ಆಗುತ್ತೆ. ಈಗ ಪ್ರಾಥಮಿಕ ತನಿಖೆಯಲ್ಲಿ ಏನು ಬಂದಿದೆ? ಯಾರು ಕಡಿದಿದ್ದಾರೆ? ಪ್ರಾಥಮಿಕ ತನಿಖೆಯಲ್ಲಿ ಮರ ಕಡಿದಿದೆ ಅಂತ ಹೇಳಿ ಪುರಾವೆಗಳಿದ್ದಾವೆ. ಯಾರು ಕಡಿದಿದ್ದಾರೆ ಅಂತ 1901ರಲ್ಲಿ ಮೈಸೂರು ಗೆಜೆಟ್ ನಲ್ಲಿ ಇದು ಮೀಸಲು ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಇವತ್ತೇನು ಇದರಲ್ಲಿ ಸುಮಾರು 443 ಎಕರೆ ಜಮೀನು ಒಂದು 60ರ ದಶಕದಲ್ಲಿ ಇವತ್ತು HMTಗೆ ದಾನದ ರೂಪದಲ್ಲಿ ನೀಡಲಾಗಿದೆ. ದಾನದಲ್ಲಿ ನೀಡಲಿ ಅಥವಾ ಯಾವುದೇ ರೀತಿಯಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಅರಣ್ಯ ಇಲಾಖೆಗೆ ಸೇರಿದಂತ ಜಮೀನು ಡಿನೋಟಿಫೈ ಮಾಡದೆ ಅಥವಾ ಡಿರಿಸರ್ವ್ ಮಾಡದೆ ಅದು ಮಾರಾಟ ಮಾಡುವಂತಿಲ್ಲ, ಅದು ದಾನ ಕೊಡುವಂತಿಲ್ಲ, ಹಸ್ತಾಂತರ ಮಾಡುವಂತಿಲ್ಲ. ಇಂಥವು ಇದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಪದೇ ಪದೇ ತನ್ನ ತೀರ್ಪಿನಲ್ಲಿ ಇವತ್ತು ತಿಳಿಸಿದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇವತ್ತು ಇಡೀ ದೇಶದಲ್ಲಿ ಒಂದು ಕಾಯ್ದೆ ಇದೆ. ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಅರಣ್ಯ ಅಂತ ಹೇಳಿ ಒಂದು ಸಲ ಘೋಷಣೆ ಆದ್ಮೇಲೆ ಅದು ಯಾವಾಗ್ಲೂ ಅರಣ್ಯ ಅಂತೆ ಉಳಿತದೆ ಅನ್ನುವಂಥದ್ದು ಇದು ಎಲ್ಲರಿಗೂ ಮಾಹಿತಿನೂ ಇದೆ. ಈಗ ಇವತ್ತು HMT ಅವರು ಅವರಿಗೆ ಕೈಗಾರಿಕೆ ನಿರ್ಮಾಣ ಮಾಡಲಿಕ್ಕೆ, ಸ್ಥಾಪನೆ ಮಾಡಲಿಕ್ಕೆ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಂತಹ ಜಮೀನು ಇವತ್ತು ರಿಯಲ್ ಎಸ್ಟೇಟ್ ತರ ಪರಿವರ್ತನೆ ಮಾಡಿ ಅವ್ರೇನು ಈಗಾಗಲೇ ಸುಮಾರು 170 ಎಕರೆ ಅತ್ಯಂತ ಬೆಲೆ ಬಾಳುವಂತ ಜಮೀನನ್ನು ಮಾರಾಟ ಮಾಡಿ 333 ಕೋಟಿ ರೂಪಾಯಿ ಇವತ್ತು ಅವರು ಪಡೆದಿದ್ದಾರೆ. ಇದು ಕಾನೂನು ಉಲ್ಲಂಘನೆ, ಕಾನೂನು ಬಾಹಿರ. ಇದೆಲ್ಲವನ್ನು ನನ್ನ ಗಮನಕ್ಕೆ ಬಂದ ಮೇಲೆ, ಸರ್ಕಾರದ ಗಮನಕ್ಕೆ ಬಂದ ಮೇಲೆ ನಾವು ಇವತ್ತು HMT 1901ರಲ್ಲಿ ಮೈಸೂರು ಗೆಜೆಟ್ HMT ಕಾರ್ಖಾನೆಯಲ್ಲಿ ಏನು ಸಿನಿಮಾ ಶೂಟಿಂಗಿಗಾಗಿ ಮರಗಳನ್ನು ಕಡಿಯಲಾಗಿದೆ ಅನ್ನುವಂಥ ಪ್ರಕರಣ ಇತ್ತೀಚೆಗೆ ಭಾರಿ ಸದ್ದು ಮಾಡಿತ್ತು. ಶೂಟಿಂಗಾಗಿ ಏನು ಮರಗಳನ್ನು ಕಡಿಬೇಕಾದ್ರೆ ಯಾರ ಪರ್ಮಿಷನ್ ತಗೊಂಡಿತ್ತು? ಮರ ಈ ರೀತಿ ಕಡಿಯೋಕೆ ಅವಕಾಶ ಕೊಟ್ಟವ್ರು ಯಾರು? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಅಂದರೆ ನೋಡಿ, ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ
ಏನು ಒಂದು ಗಿಡ ಕಡಿದ್ರೂ ಕೂಡ ಅದು ಭಾಳ ದೊಡ್ಡ ಮಟ್ಟದ ಅಫೆನ್ಸ್ ಆಗುತ್ತೆ, ಭಾಳ ದೊಡ್ಡ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಸೊ ಹೀಗಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೇ ಮರಗಳನ್ನು ಅಲ್ಲಿ ಶೂಟಿಂಗ್ ಆಗಿ ಕಡಿಯಲಾಗಿದೆ ಅನ್ನುವಂಥ ಆರೋಪ. ನೋಡ್ತಾ ಇದ್ದೀರಲ್ಲ, ಇದು ಏನು HMT ಕಾರ್ಖಾನೆ ಇರ್ತಕ್ಕಂಥ ಜಾಗ. ಅಲ್ಲಿ ಸ್ಯಾಟಲೈಟ್ ದೃಶ್ಯಗಳದು. ಮೊದಲು ಗಿಡಗಳು ಎಷ್ಟಿತ್ತು ಅನ್ನೋದು ಸ್ಯಾಟಲೈಟ್ ದೃಶ್ಯಗಳದು. ಅದಾದ ನಂತರ ಯಾವ ರೀತಿಯಾಗಿ ಅಲ್ಲಿ ಮರಗಳನ್ನು ಕಡಿಯಲಾಯಿತು. ಇದು ಸೆಟ್, ಇದು ಶೂಟಿಂಗ್ ಆಗಿ ಹಾಕಿದಂಥ ಸೆಟ್. ಇದು ಸೆಟ್, ಇಷ್ಟೆಲ್ಲ ಸೆಟ್ ಹಾಕೋದಕ್ಕೆ ಅಲ್ಲಿದ್ದಂಥ ಎಲ್ಲ ಮರಗಳನ್ನು ಕಡ್ದಾಕಿದ್ರು. ಸೊ ಈಗ ಬಹಳ ದೊಡ್ಡ